ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಮೂರನೇ ದಿನ. ಸೊ ಬೆಳಗ್ಗೆ ನಾಷ್ಟಕ್ಕೆ ತರಕಾರಿ ಹೆಚ್ಚಾಗಿ ಹಾಕಿಬಿಟ್ಟು ರವೆ ಉಪ್ಪಿಟ್ಟು ಹಾಗೆ ಒಂದು ಬೌಲ್ ಮೊಸರು, ಇದು ಅದ್ರ ಜೊತೆಗೆ 1 ಲೋಟ ಎಳ್ನೀರನ್ನ ತಗೊಂಡು ಬೆಳಗ್ಗೆ 9ರಿಂದ 9:30 ನಿಮ್ಮ ನಾಷ್ಟನ ಮುಗಿಸ್ಕೊಳ್ಳಿ. ನಾನು 9:30 ತಿಂದೆ. ಎಷ್ಟೆಷ್ಟು ಡ್ರೈ ಫ್ರೂಟ್ಸ್ ತಿನ್ನಬೇಕು ಅಂದರೆ, ಇದು 2 ವಾಲ್ನಟ್ಟು, ಹಾಗೆ 5 ಬಾದಾಮಿ, ಕಪ್ಪು ದ್ರಾಕ್ಷಿ ಬಂದು 8, ಖರ್ಜೂರ 2. ಇದಿಷ್ಟನ್ನು ನೀರಲ್ಲಿ ನೆನೆ ಹಾಕಿ ತಿನ್ನಬೇಕು. ಖರ್ಜೂರ ಏನು ನೆನೆ ಹಾಕಬೇಡಿ. ಹಾಗೆ 1 ಸ್ಪೂನಷ್ಟು ಚಿಯಾ ಸೀಡ್ಸ್ನ 1/4 ಗಂಟೆ ನೆನೆ ಹಾಕ್ಬಿಟ್ಟು 1 ಲೋಟ ನೀರು ತಗೊಳ್ಳಿ. ಸೊ ಇದಿಷ್ಟು 11:30 ನೀವು ಸ್ನ್ಯಾಕ್ಸ್, ಮಾರ್ನಿಂಗ್ ಮಿಡ್ ಸ್ನ್ಯಾಕ್ಸ್ ಆಗಿ ತಗೊಳ್ಳಿ. ಮಧ್ಯಾಹ್ನ 1ರಿಂದ 1:30 ಊಟ ಮುಗಿಸ್ಕೊಳ್ಳಿ. 1 ಬೌಲ್ ರೈಸು, 1 ಬೌಲ್ ಬಸ್ಸಾಂಬಾರು ತೊಗೊಂಡಿದ್ದೀನಿ, 1 ಬೌಲ್ ಸಲಾಡ್ ಅಂದರೆ ಹೆಸರುಬೇಳೆ, 1 ಬೌಲು ಚಪ್ರದವರೆಕಾಯಿ ಹಾಗೆ ಗೋರಿಕಾಯಿದು ಸ್ವೀಟ್ ಪಲ್ಯ. ಇದನ್ನು ಚೆನ್ನಾಗಿ ತಿಂದ್ಬಿಟ್ಟು ಸ್ವಲ್ಪ ವಾಕ್ ಮಾಡಿ, ತಿಂದ ತಕ್ಷಣ ಮಲ್ಕೋದಕ್ಕೆ ಹೋಗ್ಬೇಡಿ. 4:15 ಅನ್ನಂಗೆ ನಾನು 1 ಮೂಸಂಬಿ ಹಣ್ಣು, ಸ್ವಲ್ಪ ಉಪ್ಪು ಖಾರ ಹಾಕಿ, ಯಾವ ಫ್ರೂಟ್ ಇರುತ್ತೆ ಅದು ತಿಂದ್ಬಿಟ್ಟು ನಾನು ವಾಕ್ಗೆ 5 ಗಂಟೆಗೆ ಹೋಗಿ 5:45 ಬಂದೆ. ಇಷ್ಟು ವಾಕ್ ಮಾಡಿದ್ದೀನಿ ನೋಡಿ. 3510 ಹೆಜ್ಜೆಗಳನ್ನು ಇಟ್ಟಿದ್ದೀನಿ. ಹಾಗೆ 35 ಮಿನಿಟ್ಸ್ ವಾಕ್ ಮಾಡಿದ್ದೀನಿ. 146 ಕ್ಯಾಲರೀಸ್ ಬರ್ನ್ ಆಗಿದೆ. ಇವಾಗ ಟೈಮ್ ಆಗಿದೆ ಸಂಜೆ 5:45 ಆಗಿದೆ. ನಾನು ವಾಕ್ ಮುಗಿಸ್ಕೊಂಡು ಬಂದೆ. ಇವತ್ತು 3ನೇ ದಿನ ನನ್ನ ಡಯಟ್ ಶುರು ಮಾಡಿ. ಇವಾಗ ಶುರು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀನಿ. ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಬರ್ತೀನಿ, ಜಾಸ್ತಿ ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಮೈ ಆರಾಮಾಗಿ ಮಲಗಿ ಸ್ವಲ್ಪ ಬೆವರೆಲ್ಲ ಬರೋದು ಕಮ್ಮಿ ಆಗಿದೆ. ಅದು ಬರಬೇಕಂದ್ರೆ ನಾವಿನ್ನೂ ಎಫೆಕ್ಟ್ ಆಗಬೇಕು. ಸೊ ಇನ್ನೂ ಎಕ್ಸಸೈಸು ವಾಕ್ ಎಲ್ಲ ಮಾಡಬೇಕು. ಸ್ವಲ್ಪ ಒಂದೇ ಸತಿ ಮಾಡಿಬಿಟ್ರೆ ಕೈಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಸ್ವಲ್ಪ ಮಾಡ್ತಾ ಜಾಸ್ತಿ ಮಾಡ್ಕೋತೀನಿ. ಸೊ ನೋಡಿ, ಫಾಲೋ ಮಾಡಿ, ಖಂಡಿತವಾಗ್ಲೂ ಹಾಗೆ ಆಗ್ತೀರಾ. ನನಗೆ ನನ್ನ ಫ್ರೆಂಡ್ಸ್ಗಳು ಹಾಗೆ ತುಂಬ ಜನ ವಿಡಿಯೋ ನೋಡಿದವ್ರು ಹೇಳಿದ್ರು, ಯಾಕೆ ಅಷ್ಟು ಅಂದರೆ 1 ಬೌಲ್ ಮುದ್ದೆ, 1 ಬೌಲ್ ರೈಸು, 1 ಬೌಲು ಎಲ್ಲ ಜಾಸ್ತಿನೇ ಆಗಲ್ವಾ? ನಾನು ಅಷ್ಟು ತಿನ್ನೋದೇ ಇಲ್ಲ. ನನ್ನ ಫ್ರೆಂಡೇ ಫುಲ್ಲು ಹೇಳ್ತಾ ಇದ್ಲು, ಅದಕ್ಕೆ ಮುದ್ದೆ ಅಂತೆ, ತುಪ್ಪ ಅಂತೆ, ಅನ್ನ ಅಂತೆ, ಪಲ್ಯ ಅಂತೆ, ಇದೆಲ್ಲ ತಿಂತೀಯಲ್ಲ, ನನಗೆ ಬರೀ 1 ಸಲಾಡ್ ನೋಡಿದ್ನಲ್ಲ ಅದಷ್ಟೇ ಹೊಟ್ಟೆ ತುಂಬ್ಕೊಬಿಡುತ್ತೆ, ಇದೆಲ್ಲ ತುಂಬಲ್ಲ, ನಿನ್ಗೆ ಅಷ್ಟು ತುಂಬಿದ್ರು ಹೊಟ್ಟೆ ಹಸಿ ಅಂತೀಯಲ್ಲ ಅಂತ ಹೇಳಿದ್ಲು. ಅದಕ್ಕೆ ನಾನಂದೆ, ನಾನು ತಿಂದು ಸಣ್ಣ ಆಗ್ತೀನಿ, ಊಟ ಬಿಟ್ಟು ಸಣ್ಣ ಆಗಲ್ಲ ಅಂತ ಹೇಳಿದ್ದೀನಿ. ಸೊ ನೋಡೋಣ ಹೇಗಿರುತ್ತೆ ನಂದೊಂದು ರೊಟೀನ್ ಅಂತ. ನಾವು ಇಷ್ಟು ಅನ್ನ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿನ್ನೋದಕ್ಕೂ ಎಲ್ಲ ಸ್ವಲ್ಪ ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ತಗೋಬೇಕು ಹೊರತು ಕಣ್ಣಿನ ಅಳತೆ ಅಲ್ಲ. ನಾವು ಫಸ್ಟು ತಿಂತಿದ್ದಿದ್ದು ಅಂದರೆ ಕಣ್ಣಿಗೂ ತೃಪ್ತಿ ಆಗಬೇಕು, ಹೊಟ್ಟೆಗೂ ತೃಪ್ತಿ ಆಗಬೇಕು, ತೇಕ್ ಬರಬೇಕು, ಇಲ್ಲಿ ತನಕ ಹಾಕ್ಬಿಡ್ಬೇಕು, ಹಂಗೆ ತಿಂತಾಯಿದ್ವಿ. ಇವಾಗ ಹೆಂಗೆ ಅಂದರೆ ಕಣ್ಣಿಗೆ ಕಲರಾಗಿ ಕಾಣಿಸ್ಬೇಕು, ಇಟ್ಸ್ ಓಕೆ ಕಣ್ಣಿಗೆ ಅಂತ ಅನಿಸ್ಬೇಕು, ಬಟ್ ಹೊಟ್ಟೆಗೆ ಅರ್ಧ ಆಗಬೇಕು, ಹೊಟ್ಟೆ ತುಂಬಿರೋ ಫೀಲ್ ಇರಬೇಕು. ಸೊ ಸಾಕಪ್ಪ ಅಂತ ಇದು ಮಾಡಬೇಕು, ಆ ಥರ ತಿಂತಾಯಿದ್ದೀವಿ. ನೋಡೋಣ, ಎಲ್ಲರ ಕಮೆಂಟ್ಗಳು ಇಟ್ಕೊಂಡು ಅವ್ರಿಗೆ ಒಂದು ಸವಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ತಿಂತಿರೋ ಊಟ ಜಾಸ್ತಿ ಏನಲ್ಲ, ಸೊ ಅದರಲ್ಲೇ ಸಣ್ಣ ಆಗ್ಬೋದು. ನೋಡೋಣ ಬನ್ನಿ. ರಾತ್ರಿ ಊಟಕ್ಕೆ 7ರಿಂದ 7:30 ಅಷ್ಟಲ್ಲಿ ತಿನ್ಕೊಳ್ಳಿ. 2 ಸಿಂಪಲ್ಲಾಗಿ ತೆಳ್ಳಗದೆ ಚಪಾತಿ ನಿಮ್ಗೆ ಹಂಗೆ ಅನಿಸ್ಬಹುದು. 2 ಚಪಾತಿ ಹಾಗೆ ಮಧ್ಯಾಹ್ನ ಇದ್ದಿದ್ದ ಪಲ್ಯ, ಸ್ವಲ್ಪ ಸೊಪ್ಪಿನ ಸಾಂಬಾರು ತೊಗೊಂಡಿದ್ದೀನಿ. ಇದನ್ನು 7:30 ಅಷ್ಟರಲ್ಲಿ ಚೆನ್ನಾಗಿ ತಿನ್ಕೊಬಿಡಿ. ನಾನಿಲ್ಲಿ ಸ್ವಲ್ಪ ಲೆಂತಿಯಾಗಿ ವಿಡಿಯೋನ ನಾನು ನಿಮ್ಗೆ ತೋರಿಸಿದ್ದೀನಿ, ಯಾಕಂದರೆ ಸ್ವಲ್ಪ ಇನ್ಫಾರ್ಮೇಷನ್ಸ್ನ ಹೇಳಬೇಕಾಗಿತ್ತು. ನೀವು ಆಹಾರದಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದೀರಾ, ಒಂದು ಡಯೆಟ್ನ ನೀವು ಫಾಲೋ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನೀವು ಇಲ್ಲಿ ಮೇಯ್ನಾಗಿ ನೀವು ಗಮನ ಕೊಡಬೇಕಾಗಿದ್ದಂಥ ವಿಷಯ ಏನಪ್ಪ ಅಂತ ಅಂದರೆ, ಒಂದು ನೀವು ತಿನ್ನೋ ಅಂಥ ಟೈಮಿಂಗ್ಸು, ಮತ್ತು ಎಷ್ಟು ಅವರ್ ಗ್ಯಾಪ್ ಕೊಡ್ತಾ ಇದ್ದೀರಾ 1ರಿಂದ 1ಕ್ಕೆ, ಹಾಗೆ ಏನು ತಿಂತಾ ಇದ್ದೀರಾ, ಎಷ್ಟು ತಿಂತಾ ಇದ್ದೀರಾ, ನಂತರ ನೀವು ಮಲ್ಗೋ ಟೈಮಿಂಗ್ಸ್ ಏನು, ಎಷ್ಟು ಅವರ್ ನಿದ್ದೆ ಆಗ್ತಿದೆ. ಸೊ ಇದನ್ನೆಲ್ಲ ನೀವು ಗಮನಿಸಬೇಕಾಗತ್ತೆ. ಯಾಕಂದರೆ ಯಾವಾಗಲೂ ತಿನ್ನೋದು ಬಿಡು, ಡಯಟ್ ಊಟ ತಿಂತಿದ್ದೀವಲ್ವ, ಎಷ್ಟೊತ್ತಿಗೆ ತಿಂದ್ರೇನು, ಯಾವಾಗಲೂ ತಿನ್ನೋದು, ಹೆಂಗೋ ತಿನ್ನೋದು ಬಿಡೋ ಕಡೆಗೆ ಸ್ನ್ಯಾಕ್ಸ್ ಎಲ್ಲ ತಿಂತಾ ಇಲ್ಲ ಅಂತ ಬಿಟ್ಟರೆ ನೀವು ಖಂಡಿತ ಸಣ್ಣ ಆಗಲ್ಲ. ಸೊ ಇದನ್ನೆಲ್ಲ ಫಾಲೋ ಮಾಡಬೇಕು ನೀವು.
ಆವಾಗಲೇ ನಿಮ್ಮ ಒಂದು ದೇಹದ ಒಳಗಡೆ ಇರುವ ಅಂಗಾಂಗಗಳು ಸೆಟ್ ಆಗತ್ತೆ. ಓ, ಇಷ್ಟು ಗಂಟೆಗೆ ಹೊಟ್ಟೆ ಎಸಿಬೇಕು, ಇಷ್ಟು ಗಂಟೆಗೆ ತಿನ್ನಬೇಕು, ಇದನ್ನು ಜೀರ್ಣಿಸ್ಕೋಬೇಕು, ಅದೊಂದು ಆಟೋಮೆಟಿಕ್ಲಿ ಅದಕ್ಕೆ ಗೊತ್ತಾಗ್ಬಿಡತ್ತೆ. ಸೊ ಆದ್ದರಿಂದ ನೀವು ಕರೆಕ್ಟಾಗಿ ಬೆಳಗ್ಗೆ ನಾಷ್ಟನ 9ರಿಂದ 9:30 ಮುಗಿಸ್ಕೊಳ್ಳಿ. ನಾನಿಲ್ಲಿ ಬೆಳಿಗ್ಗೆ ಸ್ನ್ಯಾಕ್ಸು ಹಾಗೆ ಮಧ್ಯಾಹ್ನ ಸ್ನ್ಯಾಕ್ಸು, ನೀರು ಕುಡಿಯೋದು ಅದೆಲ್ಲ ತೋರಿಸಲ್ಲ. ಅದೆಲ್ಲ ದಿನ ಮಾಡುವಂತಹ ಕಾಮನ್ನು. ಆದರೆ ಊಟನ ಏನು ತಿಂತೀನಿ ಅದನ್ನು ಮಾತ್ರ ನಾನಿಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ನೀವು 6 ಗಂಟೆಗೆ ಎದ್ದೇಳ್ತೀರಾ ಅಂತ ಅಂದರೆ, ಸೊ ನೀವು ವಾಕ್ಕಾರು ಹೋಗಬಹುದು, ಏನಾದ್ರು ಮಾಡ್ಕೊಳ್ಳಿ. ಅಂದರೆ ದಿನಕ್ಕೆ ಫಸ್ಟು ಒಂದು 4-5 ದಿನ ಒಂದು ಟೈಮು ಸಿಂಪಲಾಗಿ ವಾಕ್ ಮಾಡಿ, ಅದನ್ನೇ ಆಮೇಲೆ ನಂತರ ಫಾಸ್ಟಾಗಿ ಮಾಡಿ. ಯಾಕಂದರೆ ಒಂದೇ ಸರಿ ನಾನು ಸಣ್ಣ ಆಗಬೇಕು ಅಂತ ಮಾಡಿದ್ರೆ ನಾವೇ ಒಂದಿನ ಬಿಟ್ಬಿಡ್ತೀವಿ, ಅಷ್ಟು ಕಾಲೆಲ್ಲ ಪೇನ್ ಬಂದ್ಬಿಡುತ್ತೆ. ಆದ್ದರಿಂದ ಒಂದು ಸ್ವಲ್ಪ ಮಾಡ್ತಾ 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 ಅದನ್ನು ನೀವು ಕಂಟಿನ್ಯೂ ಮಾಡಿ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ತಗೊಳ್ಳಿ. ನಾನಿಲ್ಲಿ ಒಂದು ವಾಕಿಂಗ್ದು ಟಾಕರ್ನ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದು ಹೇಗೆ ಅಂತ ಅಂದರೆ, ನಾವು ಎಷ್ಟು ಸ್ಟೆಪ್ಸ್ ಹಾಕಿದ್ವಿ, ಎಷ್ಟು ಕ್ಯಾಲರೀಸ್ ಬರ್ನ್ ಆಯಿತು, ಎಷ್ಟು ಅವರ್ಸ್ ವಾಕ್ ಮಾಡಿದ್ವಿ, ಅದನ್ನೆಲ್ಲ ಅದು ತೋರಿಸತ್ತೆ. ಅದು ನಮಗೊಂದು ಹೆಲ್ಪ್ಫುಲ್ ಅಂತ ಹೇಳ್ತೀನಿ. ಸೊ ಆ ಟ್ರ್ಯಾಕರ್ನ ನಾನಿಲ್ಲಿ ಸ್ಕ್ರೀನ್ಶಾಟು ಕೆಳಗಡೆ ಹಾಕಿರ್ತೀನಿ, ನೀವು ನೋಡಿ. ಸೊ ತುಂಬ ಇದೆ, ಅದು ಚೆನ್ನಾಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ, ಎದ್ದ ತಕ್ಷಣ ವಾಕಿಂಗ್ ಹೋಗಿದ್ದು ಬರ್ತೀರಾ, ಸೊ ಸ್ವಲ್ಪ ಬೆಚ್ಚಗಿರೋ ನೀರು ಕುಡೀರಿ. ಹಾಗೆ ನೆಕ್ಸ್ಟು ಸ್ವಲ್ಪ ಜಿಂಜರ್ ಹಾಕಿದ್ದು ನೀರು ಕುಡೀರಿ. ಅದಾದಮೇಲೆ ನೀವು 9:00 ನಾಷ್ಟ ತಗೊಳ್ಳಿ. 9ರಿಂದ 9:30 ನೀವು ಈ ಥರ ಟೈಮ್ನ ಫಾಲೋ ಮಾಡಿದ್ರೆ ನಿಮ್ಮ ದೇಹ ಎಲ್ಲದಕ್ಕೂ ಸೆಟ್ಟಾಗಿ ಆ ಬೊಜ್ಜು ಅಂದರೆ ಕೊಬ್ಬು ಕೂತಿರತ್ತಲ್ವ, ಅದು ಕರಗೋದಕ್ಕೆ ಉಪಯೋಗ ಆಗತ್ತೆ. ಸೊ ನೀವು ಒಂದು ಇವಾಗ ಟೈಮ್ ತಿಂತೀರಾ ಅಲ್ವಾ, ಮಧ್ಯೆ ನಿಮಗೆಲ್ಲೋ ಒಂದು ಸ್ವಲ್ಪ ಹೊಟ್ಟೆ ಹಸಿತು ಅಂತ ಅಂದ್ಕೊಳ್ಳಿ. ಸೊ ಹೊಟ್ಟೆ ಹಸಿದಾಗ ನೀವು ನೀರು ಕುಡಿಬೇಕು. ಹಾಗೆ ಕ್ಯಾರೆಟು, ಸೌತೆಕಾಯಿ ಈ ಥರ ಲಿಕ್ವಿಡ್ ಇರುವಂಥದ್ದನ್ನ ತಿನ್ನಬೇಕು. ನಿಮಗೆ ಹೊಟ್ಟೆ ಹಸಿದಾಗ ಏನಾಗುತ್ತೆ, ನೀವು ಇವಾಗ ಊಟ ಏನು ತಿನ್ನಲ್ಲ ಅಲ್ವಾ, ಆವಾಗ ನಿಮ್ಮ ಒಂದು ಕೊಬ್ಬಿನ ಅಂಶ, ಫ್ಯಾಟ್ ಎಲ್ಲಿ ಕೂತಿರತ್ತೆ ಅದು ರೆಡ್ಯೂಸ್ ಆಗೋಕ್ಕೆ, ಕಮ್ಮಿ ಆಗೋದಕ್ಕೆ ಶುರುವಾಗತ್ತೆ. ಆವಾಗ ನಿಮ್ಮ ಎನರ್ಜಿನ ಅದು ತಗೊಳುತ್ತೆ. ಸೊ ಹಾಗೆ ನಿಮ್ಮ ಕೊಬ್ಬು ಕರಗತ್ತೆ ಅಂತ ಹೇಳ್ತೀನಿ. ಇದೇ ರೀತಿ ಸ್ವಲ್ಪ ವಿಷಯನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಸ್ವಲ್ಪನ. ಓಕೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಡ್ತಾ ಇರಿ, ಶೇರ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ಕಮೆಂಟ್ಸ್ ಮಾಡಿ ತಿಳಿಸಿ. ಮುಕ್ಕಾಲು ಗಂಟೆ ಅಲ್ಲ, 3 ನಿಮಿಷ. 7ರಿಂದ 7:30 ತಿನ್ಬೇಕಾಗಿತ್ತು. ಚೆನ್ನಾಗಿ ಜಗದು ತಿನ್ನೋಷ್ಟರಲ್ಲಿ ಆಗತ್ತಾ? ಡಯಟ್ ಫುಡ್ ಅಂತ ಆ್ಯಪಲ್ಲು, ಕ್ಯಾರೆಟು, ಸೌತೆಕಾಯಿ ತಂದಿದ್ದಾರೆ.